ಎಲ್ರಿಗೂ ನಮಸ್ಕಾರ. ಇಂದಿನ ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಚಕ್ಕೆಯನ್ನು ನಾವು ಅನೇಕ ಒಂದು ವಿಧದ ಅಡುಗೆಯನ್ನು ತಯಾರು ಮಾಡೋದಕ್ಕೆ ಉಪಯೋಗಿಸ್ತೇವೆ. ಆದರೆ ಇದು ಅಷ್ಟಕ್ಕೆ ಸೀಮಿತ ಇಲ್ಲ. ಪ್ರಾಚೀನ ಕಾಲದಿಂದಲೂ ಸಹಿತವಾಗಿ ಇದನ್ನು ಅನೇಕ ಔಷಧಗಳ ತಯಾರಿಕೆಗಳಲ್ಲಿಯೂ ಸಹಿತ ನಮ್ಮ ಒಂದು ಹಿರಿಯರು ಉಪಯೋಗಿಸ್ತಾ ಬಂದಿದ್ದಾರೆ. ಅಲ್ಲದೆಯೇ ಆಯುರ್ವೇದದಲ್ಲಿಯೂ ಇದು ತನ್ನದೇ ಆದಂಥ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅಷ್ಟೇ ಅಲ್ಲ, ಇದನ್ನು ತಂತ್ರಶಾಸ್ತ್ರದಲ್ಲಿಯೂ ಸಹಿತವಾಗಿ ಅನೇಕ ತಂತ್ರಗಳಲ್ಲಿಯೂ ಸಹಿತ ಉಪಯೋಗಿಸಲಾಗುತ್ತೆ. ಚಕ್ಕೆ ಇದರ ಒಂದು ವಿಶೇಷತೆ ಏನು ಅಂತಂದರೆ, ಒಂದು ವಾಯುವಿನ ಮಹತ್ವವನ್ನು ಹೊಂದಿರತಕ್ಕಂಥದ್ದು. ಅಂದರೆ ನಾವು ಏನೇ ಒಂದು ಸಂಕಲ್ಪವನ್ನು ಈ ಚಕ್ಕೆಯ ಜೊತೆಗೆ ಮಾಡಿದಾಗ ಅದು ಅನೇಕರನ್ನು ತಲುಪುತ್ತೆ. ಅಲ್ಲದೆಯೇ ಬಹು ಬೇಗವಾಗಿ ಈ ಬ್ರಹ್ಮಾಂಡಕ್ಕೆ ತಲುಪುತ್ತೆ. ಬಹಳಷ್ಟು ಇದು ಶೀಘ್ರವಾಗಿ ತಲುಪುತ್ತೆ. ಹಾಗಾಗಿ ಇದರಿಂದ ನಾವು ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಬೋದು. ನಮ್ಮ ಒಂದು ವಿಚಾರಗಳನ್ನು ಈ ಬ್ರಹ್ಮಾಂಡಕ್ಕೆ ತಲುಪಿಸುವಂತಹ ಮಹತ್ವದ ಕಾರ್ಯವನ್ನು ಈ ಚಕ್ಕೆ ಮಾಡುತ್ತೆ. ಹಾಗಾದರೆ ಈ ಚಕ್ಕೆಯನ್ನು ಹೇಗೆ ಉಪಯೋಗಿಸ್ಬೇಕು, ಏನೇನಕ್ಕೋಸ್ಕರ ಉಪಯೋಗಿಸ್ಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಚಕ್ಕೆಯನ್ನು ನಾವು ಹಣಕಾಸು, ನನಗೆ ಏನಾದರೂ ಹಣದ ತೊಂದರೆ ಇದ್ದರೆ ಆ ಹಣಕಾಸಿನ ಸ್ಥಿತಿ ಉತ್ತಮಗೊಳಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೋದು. ಹಾಗೆಯೇ ಇದನ್ನು ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಅಡೆತಡೆ ಇದ್ದರೆ, ಯಶಸ್ಸು ಸಿಗ್ತಾ ಇಲ್ಲ ಅಂತಂದರೆ ಆ ಒಂದು ಕಾರ್ಯಕ್ಕೋಸ್ಕರ ಉಪಯೋಗಿಸ್ಬೋದು. ಅಲ್ಲದೆಯೇ ನಾವು ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದೋದಕ್ಕೂ ಇದನ್ನು ಉಪಯೋಗಿಸ್ಬೋದು. ಇಷ್ಟೇ ಅಲ್ಲದೆ ಮನೆಯಲ್ಲಿ ಒಂದು ಸಕಾರಾತ್ಮಕ ಶಕ್ತಿ, ಶಾಂತಿ ಶಕ್ತಿಗಳು ನೆಲೆಗೊಳ್ಳೋದಕ್ಕೂ, ಉತ್ಸಾಹ ತುಂಬಿರೋದಕ್ಕೂ ಇದನ್ನು ಉಪಯೋಗಿಸ್ಬೋದು. ಹಾಗಾದರೆ ಇದನ್ನು ಹೇಗೆ ಉಪಯೋಗಿಸೋದು? ಈ ಚಕ್ಕೆಯನ್ನು ನಾವು ಈಗ ಹಣಕಾಸಿನ ಬಗ್ಗೆ ಮತ್ತು ನಮ್ಮ ಒಂದು ಅಭಿವೃದ್ಧಿಗಾಗಿ, ಅಥವಾ ನಮ್ಮ ಯಾವುದೇ ಒಂದು ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೆ, ಅಥವಾ ಇದು ಯಾವುದಾದ್ರೂ ನನಗೆ ಕೆಲಸ ಅಡೆತಡೆ ಇದ್ದಲ್ಲಿ ಅದು ಸರಿಯಾಗೋದಕ್ಕೆ, ಇದಕ್ಕೆಲ್ಲ ನಾವು ಉಪಯೋಗ ಮಾಡೋ ವಿಧಾನವನ್ನು ಮೊದಲು ನೋಡೋಣ. ಈಗ ಈ ರೀತಿ ಚಕ್ಕೆಯ ಒಂದು ಇದನ್ನು ನೀವು 5 ಪೀಸು ತೆಗೆದುಕೊಳ್ಬೇಕು. 5 ಪೀಸು ಅಂತಂದರೆ ಒಂದು 2 ಇಂಚಿನಷ್ಟು ತೆಗೆದುಕೊಳ್ಳಿ 5 ಪೀಸು. ಇಲ್ಲ ಅಂತಂದರೆ ನಿಮಗೆ ಆ ರೀತಿ ಗೊತ್ತಾಗಲ್ಲ ತುಂಡು ಮಾಡೋದಕ್ಕೆ ಅಂತಂದರೆ ನಿಮ್ಮ ಒಂದು ಕಿರು ಬೆರಳಿನ ಉದ್ದದಷ್ಟು ತೆಗೆದುಕೊಳ್ಳಿ. ಆ ಥರ ಉದ್ದದಷ್ಟು 5 ಪೀಸು ತೆಗೆದುಕೊಳ್ಳಿ. ಈ ರೀತಿ ಈ 5 ಪೀಸ್ ಚಕ್ಕೆಯನ್ನು ತೆಗೆದುಕೊಂಡ ನಂತರ ಇದನ್ನು ನೀವು ಮಾಡುವ ದಿವಸ ಶುಕ್ರವಾರ ದಿವಸ ಆದಷ್ಟು ಬೆಳಗ್ಗೆ 6ರಿಂದ 7 ನಡುವೆ, ಇಲ್ಲ ಸಾಯಂಕಾಲ 6ರಿಂದ 7 ನಡುವೆ ಮಾಡಿ. ಇದಕ್ಕೆ ಒಂದು ಕೆಂಪು ಬಟ್ಟೆ ಯಾವುದೇ ಆಗ್ಬೋದು, ಅದು ಅದರ ಕಲರ್ ಮಾತ್ರ ಕೆಂಪು ಬಟ್ಟೆ ಇರಲಿ. ಅದರಲ್ಲಿ ಈ 5 ಒಂದು ಚಕ್ಕೆಯನ್ನು ಹಾಕಿ ಅದರಲ್ಲೇ ಸುತ್ತು ಗಂಟು ಕಟ್ಟಿ, ನಂತರ ಇದನ್ನು ಕೈಯಲ್ಲಿ ಹಿಡಿದುಕೊಳ್ಳಿ. ಕೈಯಲ್ಲಿ ಹಿಡಿದುಕೊಂಡು ತಾವು ಲಕ್ಷ್ಮೀ ಮಂತ್ರವನ್ನು ಪಠಿಸಿ. ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂತಹ ಮಂತ್ರ, ಈ ಲಕ್ಷ್ಮೀ ಮಂತ್ರವನ್ನು ತಾವು 21 ಬಾರಿ, ಕೆಲವೊಂದು ಸಾರಿ ಎಷ್ಟು ಬಾರಿ ಪಠಿಸಬೇಕು, ಯಾವಾಗ ಪಠಿಸಬೇಕು ಅಂತೆಲ್ಲ ಪ್ರಶ್ನೆ ಬರುತ್ತೆ. ಆಗ ಇದನ್ನು ಮುಖ್ಯವಾಗಿ 21 ಬಾರಿ ತಾವು ಪಠಿಸಬೇಕು. ಇದನ್ನು ಪಠಿಸಿದ ನಂತರ ತಾವು ಈ ಒಂದು ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ, ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ, ಈ ರೀತಿ ಪಠಿಸಿದ ನಂತರ 21 ಬಾರಿ ತಾವು ಅದನ್ನು ತಮ್ಮ ಒಂದು ಲಾಕರಲ್ಲಿ ಇಡ್ಬೋದು, ಅಥವಾ ಡ್ರಾದಲ್ಲಿ ಇಡ್ಬೋದು, ಕಬೋರ್ಡ್ದಲ್ಲಿ ಇಡ್ಬೋದು, ಅಥವಾ ತಾವೆಲ್ಲಿ ಬಿಸ್ನೆಸ್ ಮಾಡ್ತೀರಾ ಆ ಒಂದು ಸ್ಥಳದಲ್ಲಿ ತಮ್ಮ ಒಂದು ಡ್ರಾದಲ್ಲಿ ಇಟ್ಕೋಬೋದು, ಅಥವಾ ಎಲ್ಲಿ ವಸ್ತುಗಳು ಮಾರಾಟ ಆಗ್ತಿಲ್ಲ ಅಲ್ಲಿ ಇಟ್ಕೋಬೋದು, ಅಥವಾ ಇದನ್ನು ತಾವು ತಮ್ಮ ಬ್ಯಾಗ್ ಅಥವಾ ಪರ್ಸ್ನಲ್ಲಿ ನೀಟಾಗಿ ಮಡ್ಚ್ಕೊಂಡು ಇಟ್ಕೋಬೋದು. ಒಂದು ವೇಳೆ ತಮಗೆ ಇದನ್ನು ನಾನು ಒಂದೇ ಸ್ಥಳದಲ್ಲಿ ಇಡ್ಬೋದಾ, ಅಥವಾ ಒಂದು 5-6 ಸ್ಥಳದಲ್ಲಿ ನಾನು ಇಟ್ಕೋಬೋದಾ ಅಂತ ಕೇಳಿದರೆ ಖಂಡಿತವಾಗಿಯೂ ಇಟ್ಕೋಬೋದು. ಆದರೆ ಇದಕ್ಕೆ ತಾವು ಬೇರೆ ಬೇರೆ ಮಾಡಬೇಕಾಗುತ್ತೆ.
ಒಂದನ್ನು ಒಂದೇ ಕಾರ್ಯಕ್ಕಾಗಿ ಉಪಯೋಗಿಸ್ತೀರಾ, ಇಲ್ಲ ನಾನು ಒಂದು 3-4 ಕಾರ್ಯಗಳಿಗಾಗಿ ಉಪಯೋಗಿಸ್ಬೇಕು, ಕಡೆಗಳಲ್ಲಿ ಇಟ್ಕೋಬೇಕು ಅಂತಂದರೆ ಮತ್ತೆ ಬೇರೆ ಮಾಡ್ಕೊಳ್ಳಿ. ಅದನ್ನು 21 ಬಾರಿ ಈ ರೀತಿ ಪಠಿಸಿದ ನಂತರವೇ ಮಂತ್ರವನ್ನು ನಂತರ ಅದನ್ನು ತೆಗೆದುಕೊಂಡೋಗಿ ಎಲ್ಲಿ ಇಡಬೇಕು ಅಲ್ಲಿ ಇಟ್ಕೊಳ್ಳಿ. ನಂತರದಲ್ಲಿ ಇನ್ನು ಮನೆಯಲ್ಲಿ ಧನದ ಆಕರ್ಷಣೆಗಾಗಿ ಒಂದು ಪ್ರೀತಿ, ಶಾಂತಿ, ಸೌಹಾರ್ದತೆ ಮನೆಯಲ್ಲಿ ತುಂಬೋದಕ್ಕೆ, ಖುಷಿಯ ವಾತಾವರಣ ನೆಲೆಸೋದಕ್ಕೆ, ಮನೆಯ ವಾತಾವರಣ ಸುಂದರವಾಗೋದಕ್ಕೆ ತಾವು ಈ ಚಕ್ಕೆ ಒಂದು 3 ಚಕ್ಕೆಯನ್ನು ತೆಗೆದುಕೊಳ್ಳಿ, ಅದನ್ನು ಪುಡಿ ಮಾಡಿ ಕನಿಷ್ಠ ಇದು 1 ಟೇಬಲ್ ಸ್ಪೂನಷ್ಟು ಪೌಡ್ರ್ ಆಗಬೇಕು. ತಾವು ಹೆಚ್ಚು ಕಡಿಮೆ ಒಂದು ಚಕ್ಕೆಯನ್ನು ಉಪಯೋಗಿಸ್ಬೋದು, ಉದ್ದ ಇರ್ಬೋದು, ಅಗಲ ಇರ್ಬೋದು, ಅದಕ್ಕೇನಿಲ್ಲ. ಆದರೆ 1 ಟೇಬಲ್ ಸ್ಪೂನಷ್ಟು ಮಿನಿಮಮ್ ಇರಬೇಕು ಅದರ ಒಂದು ಪೌಡರ್. ಆನಂತರ ಅದಕ್ಕೆ ತಾವು ಕರ್ಪೂರದಲ್ಲಿ ತಾವು ಒಂದು 3 ಕರ್ಪೂರವನ್ನು ಇದಕ್ಕೆ ಸೇರಿಸಿದ ನಂತರ ಇದನ್ನು ಆ ಕರ್ಪೂರವು ಸಹಿತ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿದ ನಂತರ ಅದರೊಳಗೆ ಸೇರಿಸಿ ಇದನ್ನು ಮನೆಯ 4 ಮೂಲೆಯಲ್ಲಿ ಹಾಕಿ. ಇದನ್ನು ಮಾಡುವ ದಿವಸ ಶನಿವಾರ. ಇದನ್ನು ಶನಿವಾರ ರಾತ್ರಿಯಂದು ಮಾಡಬೇಕು. 4 ಮೂಲೆಗಳಲ್ಲಿ ಹಾಕಿ ನಂತರ ಇದನ್ನು ಮರುದಿವಸ ತಾವು ಏನಾದರೂ ಕಸ ಏನಾದರೂ ತೆಗಿಬೇಕಾದ್ರೆ, ಒಂದು ವೇಳೆ ಅದು ಹೋಗುತ್ತೆ ಅಂತಂದರೆ ಸರಿ, ನಾವು ಕಸ ತೆಗೆಯುವಾಗ ತಾಗೋಯ್ತು ಬಂತು ಅಂತಂದರೆ ಏನೂ ಚಿಂತೆ ಮಾಡ್ಕೋಬೇಡಿ. ಅದನ್ನು ನೀವು ಹಾಕಿದ್ದೀರಾ, ರಾತ್ರಿ ಎಲ್ಲ ಇದೆ, ಅಷ್ಟು ಸಾಕು. ಮತ್ತು ಇದನ್ನು ಮತ್ತೊಂದು ಶನಿವಾರ ಮಾಡಿ. ಈ ರೀತಿ 8 ಶನಿವಾರಗಳ ಕಾಲ ಮಾಡಿ. ಇದರಿಂದ ಮನೆಯ ಒಂದು ವಾತಾವರಣ ಬದಲಾಗುತ್ತೆ. ಇಲ್ಲಿ ಒಂದು ನೆನ್ಪಿಟ್ಕೋಬೇಕು, ಪಚ್ಚ ಕರ್ಪೂರವನ್ನೇ ಉಪಯೋಗಿಸ್ಬೇಕು. ಪಚ್ಚ ಕರ್ಪೂರದ ಒಂದು 3 ಪೀಸು ಉಪಯೋಗಿಸಿ. ಈ ರೀತಿಯಾಗಿ ತಾವು ಒಂದು ಚಕ್ಕೆ ಅನ್ನೋದು ಇಷ್ಟು ನಮಗೆ ಲಾಭಕಾರಿಯಾಗಿದೆ. ಇದನ್ನು ಉಪಯೋಗಿಸಿ ತಮ್ಮ ಒಂದು ಜೀವನದಲ್ಲಿ ಸಮೃದ್ಧಿ, ಆನಂದ ಹಾಗೆ ಅಭಿವೃದ್ಧಿಯನ್ನು ತಾವು ಪಡೆದುಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.